ಹಾಯ್ ಹಲೋ ನನ್ನ ಮುದ್ದು ಮಕ್ಕಳೇ, ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ ಮಕ್ಕಳೇ. ಇವತ್ತು 2ನೇ ತರಗತಿ ಮಕ್ಕಳಿಗೆ ಕನ್ನಡ ಪಾಠ ಐತ್ವ ಸ್ವರ ಚಿಹ್ನೆಯ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀನಿ. ಐತ್ವ ಸ್ವರ ಚಿಹ್ನೆಯನ್ನು ಓದೋದು ಹೇಗೆ, ಬರೆಯೋದು ಹೇಗೆ, ವ್ಯಂಜನಾಕ್ಷರಗಳಿಗೆ ಅದನ್ನು ಹಚ್ಚಿ ಮತ್ತು ಓದೋದು ಹೇಗೆ, ಬರೆಯೋದು ಹೇಗೆ ಅನ್ನೋದನ್ನು ಈ ವಿಡಿಯೋದ ಮೂಲಕ ನೀವು ತಿಳ್ಕೊಳ್ತಾ ಇದ್ದೀರಿ. ಬನ್ನಿ, ನಾನು ನಿಮಗೆ ಐತ್ವ ಸ್ವರ ಚಿಹ್ನೆಯನ್ನು ಪರಿಚಯ ಮಾಡಿಕೊಡ್ತೀನಿ. ಮಕ್ಕಳೇ, 2ನೇ ಕ್ಲಾಸ್ಗೆ ಇರುವಂತಹ ನಲಿಕಲಿ ಕಾರ್ಡ್ ಇದೆಯಲ್ಲ, ಇದು ಯಾವ ಬಣ್ಣದಲ್ಲಿರುತ್ತೆ? ಹಸಿರು ಬಣ್ಣದಲ್ಲಿರುತ್ತೆ. ನೋಡಿ, ಹಸಿರು ಬಣ್ಣದಲ್ಲಿದೆಯಲ್ಲ ಅದ್ರ ಬಾರ್ಡರು. ಹೌದು, ಇದು 2ನೇ ತರಗತಿಯ ಮಕ್ಕಳ ನಲಿಕಲಿ ಕಾರ್ಡು. ಇಲ್ಲಿ ಮಕ್ಕಳೇ ನಿಮಗೆ ಕಾಣಿಸ್ತಾ ಇದೆ, ಮೇಲೆ ಮೈಲಿಗಲ್ಲಿನ ಚಿತ್ರ ಕಾಣಿಸ್ತಾ ಇದೆ ನೋಡಿ. ಇದು ಮೈಲಿಗಲ್ಲಿನ ಸಂಖ್ಯೆ. ಇದು ಎಷ್ಟನೇ ಮೈಲಿಗಲ್ಲು? 1ನೇ ಮೈಲಿಗಲ್ಲು. ಮೆಟ್ಟಿಲ ಸಂಖ್ಯೆ ಎಷ್ಟು ನೋಡಿ, ಇಲ್ಲಿ ಬರ್ದಿದ್ದಾರೆ. ಇಲ್ಲಿ ಇದು 6ನೇ ಮೆಟ್ಟಿಲಿನ ಕಾರ್ಡ್. ಇದು ಇಲ್ಲಿ ಏನು ಲೋಗೋ ಇದೆ? ಲೋಗೋ ಅಂದ್ರೆ ಒಂದು ಚಿತ್ರ ಅಲ್ವಾ? ಈ ಲೋಗೋ ಏನಿದೆ? ನಾಯಿ ಲೋಗೋ ಇದೆ. ಕಾಣಿಸ್ತಿದೆಯಾ ನಿಮ್ಗೆ ನಾಯಿ ಲೋಗೋ? ನೋಡಿ, ಇದು ನಾಯಿ ಲೋಗೋ. ಈ ನಾಯಿ ಲೋಗೋ ಬಂದ್ರೆ ಏನ್ ಮಾಡ್ಬೇಕು? ಚಿತ್ರವನ್ನ ಹೆಸರಿಸ್ಬೇಕು. ಚಿತ್ರವನ್ನ ನೋಡ್ಬೇಕು, ಅದರ ಹೆಸರನ್ನ ಹೇಳ್ಬೇಕು. ಹೇಳ್ತಿರಲ್ವಾ? ನಿಮಗೆ ಗೊತ್ತಿದೆ ನೋಡಿ. ಈ ಚಿತ್ರ ನೋಡಿ, ನಾ ತೋರಿಸ್ತಾ ಇದ್ದೀನಿ. ಏನ್ ಚಿತ್ರ ಇದು? ಏನಂತಾರೆ ಇದಕ್ಕೆ? ಗೊತ್ತಾಯ್ತಾ ನಿಮ್ಗೆ? ಕೈಗಾಡಿ. ಏನಂತಾರೆ ಹೇಳಿ ಇನ್ನೊಂದ್ಸಲ? ಕೈಗಾಡಿ. ಹೇಳಿ ಇನ್ನೊಂದ್ಸಲ? ಕೈಗಾಡಿ. ಹಾಗೆ ಇನ್ನೊಂದು ಚಿತ್ರ ತೋರಿಸ್ತಾ ಇದ್ದೀನಿ ನೋಡಿ. ಇದಕ್ಕೇನಂತಾರೆ? ರೈಲು. ಇನ್ನೊಂದ್ಸಲ ಹೇಳಿ, ರೈಲು ಅಲ್ವಾ? ನಿಮಗೆ ಗೊತ್ತಿದೆಯಾ? ಯಾರ್ಯಾರೆಲ್ಲ ರೈಲಲ್ಲಿ ಹೋಗಿದ್ದೀರಿ? ನೀವು ರೈಲಲ್ಲಿ ಹೋಗಿದ್ದೀರಾ? ಯಾರ್ಯಾರು ಹೋಗಿದ್ದೀರಿ? ಹೌದಾ, ಜಾಣ ಮಕ್ಕಳು ನೀವು. ನೋಡಿ, ಇಲ್ಲಿ ಒಂದು ಕೈಗಾಡಿ ಚಿತ್ರ ಇದೆ, ಇನ್ನೊಂದು ರೈಲಿನ ಚಿತ್ರ ಇದೆ ಅಲ್ವಾ? ಕೈಗಾಡಿ ಮತ್ತೆ ರೈಲು ಎರಡು ನೀವು ಚಿತ್ರವನ್ನು ನೋಡ್ಬೇಕಾದ್ರೆ ಕೈಗಾಡಿ, ಕೈ, ಐ ಐ ಸ್ವರವನ್ನ ಹೇಳ್ತಾ ಇದ್ರಿ ಅಲ್ವಾ? ಹಾಗೆ ರೈಲು ಹೇಳುವಾಗ ನೋಡಿ, ರೈಲು, ರೈ, ರೈಲು, ರೈ, ಐ ಐ ಅನ್ನೋ ಸ್ವರವನ್ನ ಹೇಳ್ತಾ ಇದ್ರಿ ಅಲ್ವಾ? ಆ ತರ ಉಚ್ಚಾರ ಬರ್ತಾ ಇದೆ. ಇನ್ನೂ ಒಂದಿಷ್ಟು ಚಿತ್ರ ತೋರಿಸ್ಲಾ ನಾನು ನಿಮ್ಗೆ? ನೋಡಿ, ಇಲ್ಲೇನ್ ಕಾಣ್ತಾ ಇದೆ ನಿಮ್ಗೆ? ಇದು ಟೈರಿನ ಚಿತ್ರ ಅಲ್ವಾ? ಇದನ್ನ ಹೇಳಿ, ಟೈರು. ಹೇಳಿ ಇನ್ನೊಂದ್ಸಲ, ಟೈರು. ಟೈ, ಟೈರು, ಟೈ, ಐ ಐ ಅನ್ನೋ ಸ್ವರಾಕ್ಷರ ಬರ್ತಾ ಇದೆ ಅಲ್ವಾ? ನೋಡಿ, ಇಲ್ಲಿ ಕೂಡ ಏನಿದೆ ಚಿತ್ರ ನೋಡಿ? ಕೈ, ನಮ್ ಕೈ ಅಲ್ವಾ? ಕೈ, ಕೈ ಚಿತ್ರ ಕಾಣಿಸ್ತಾ ಇದೆ. ಇಲ್ಲ ನೋಡಿ, ಕೈ, ಐ ಐ ಅಂತ ಹೇಳ್ತಾ ಇದ್ವಿ. ಎಲ್ಲಾ ಕಡೆ ನಾವು ಫಸ್ಟ್ ಕೈಗಾಡಿ ನೋಡಿದ್ವಿ, ರೈಲು ನೋಡಿದ್ವಿ, ಟೈರು ನೋಡಿದ್ವಿ, ಕೈ ನೋಡಿದ್ವಿ. ಈ 4 ಚಿತ್ರವನ್ನ ನಾವು ನೋಡಿದಾಗ ನಾವು ಹೇಳುವಾಗ, ಪದ ಹೇಳುವಾಗ ಐ ಐ ಅನ್ನೋ ಸ್ವರಾಕ್ಷರವನ್ನ, ಅದನ್ನ ಉಚ್ಚಾರಣೆಯನ್ನ ಮಾಡ್ತಾ ಇದೀವಿ ಅಲ್ವಾ? ಹೌದು, ಐ ಸ್ವರಾಕ್ಷರವನ್ನ ಬಳಸ್ಕೊಂಡು ಮತ್ತೆ ಅದು ವ್ಯಂಜನಾಕ್ಷರಗಳಿಗೆ ಹೇಗೆ ಬಳಸೋದು, ಹೇಗೆ ಸ್ವರ ಅಕ್ಷರವನ್ನ ಬಳಸಿಕೊಂಡು ವ್ಯಂಜನಾಕ್ಷರಗಳಿಗೆ ಅದನ್ನ ಹಚ್ಚಿ ಓದೋದು ಹೇಗೆ, ಅಕ್ಷರಗಳನ್ನ ಬರೆಯೋದು ಹೇಗೆ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನೋಡಿ ಮಕ್ಕಳೇ, ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಾ? 1ನೇ ಮೈಲಿಗಲ್ಲಿನ 7ನೇ ಮೆಟ್ಟಿಲಿನ ಮೀನು ಲೋಗೋ ಇರುವಂತಹ ಕಾರ್ಡು. ಸ್ವರ ಚಿಹ್ನೆಯ ಪರಿಚಯ. ಸ್ವರ ಚಿಹ್ನೆ ಯಾವುದು? ಸ್ವರಾಕ್ಷರ ಯಾವುದು? ಐ ಅನ್ನೋ ಸ್ವರಾಕ್ಷರ. ನೋಡಿ, ಇಲ್ಲಿ ಕಾಣಿಸ್ತಿದ್ಯಾ ನಿಮ್ಗೆ? ಇದು ಐ ಸ್ವರಾಕ್ಷರ. ಐ ಸ್ವರಾಕ್ಷರಕ್ಕೆ ಅದ್ರ ಚಿಹ್ನೆ ಹೇಗ್ ಬರಿಬೇಕು ನೋಡಿ, ಹೀಗೆ ಬರಿಬೇಕು. ಹೇಗ್ ಬರಿಬೇಕು ಅಂತ ನಾ ತೋರಿಸ್ಕೊಟ್ಲಾ? ಬರ್ದು ತೋರಿಸ್ಲಾ ನಾನು ನಿಮ್ಗೆ? ಬನ್ನಿ, ನಾನು ನಿಮ್ಗೆ ಬರ್ದು ತೋರಿಸ್ತೇನೆ. ನೋಡಿ ಮಕ್ಕಳೇ, ಇಲ್ಲಿ ನಾನು ಬರಿತಾ ಇದ್ದೀನಿ. ಐ ಸ್ವರಾಕ್ಷರವನ್ನ ಐ ಅಕ್ಷರವನ್ನ ಬರಿತಾ ಇದ್ದೀನಿ ನೋಡಿ. ಐ ನಾವು ಹೀಗೆ ತರತಾನೆ ಬರೆಯೋದು. ಇಲ್ಲಿಗೆ ಅದ್ರ ಸ್ವರ ಚಿಹ್ನೆ ಹೇಗೆಂದ್ರೆ ತಲಕಟ್ಟನ್ನ ಬರೆದು ಕೆಳಗೆ ಹೀಗೆ ಬರಿಬೇಕು. ಇದು ಐ ಸ್ವರಾಕ್ಷರ. ಇನ್ನೊಂದ್ಸಲ ಹೇಳಿ, ಐ ಸ್ವರಾಕ್ಷರ ಹೇಗೆ ಬರೆಯೋದು? ಮೊದಲು ತಲಕಟ್ಟನ್ನ ಬರೀರಿ, ಅದಾದ್ಮೇಲೆ ಕೆಳಗೆ ಹೀಗೆ ಬರೀರಿ. ಆಯ್ತಾ? ಇದು ಐ ಸ್ವರಾಕ್ಷರ. ಐ ಸ್ವರ ಚಿಹ್ನೆ ಇದು. ನೋಡಿ ಮಕ್ಕಳೇ, ಇಲ್ಲಿ ಐ ಸ್ವರಾಕ್ಷರ ಬರಿತಾ ಇದ್ದೀನಲ್ಲ, ಐ ಇದು ಸ್ವರಾಕ್ಷರ, ಇದು ಸ್ವರ ಚಿಹ್ನೆ ಅಲ್ವಾ? ಈಗ ನಾನು ವ್ಯಂಜನಾಕ್ಷರಗಳಿಗೆ ಹೇಗೆ ಬರೆಯೋದು ಅಥವಾ ಅದನ್ನು ಹೇಗೆ ಓದೋದು ಅಂತ ಹೇಳ್ಕೊಡ್ತಾನೆ. ನೋಡಿ, ಇಲ್ಲಿ ಕ ಅನ್ನ ಅಕ್ಷರ ಇದೆ ಅನ್ಕೊಳ್ಳಿ, ಇದು ವ್ಯಂಜನಾಕ್ಷರ.
ಅದನ್ನ ತಲಕಟ್ಟನ್ನ ಬರಿಬೇಕು, ಕೆಳಗೆ ಹೀಗೆ ಕೊಡಬೇಕು. ಇದನ್ನ ಕೈ ಅಂತಾರೆ. ಏನ್ ಹೇಳ್ತಾರೆ ಹೇಳಿ? ಕೈ. ಹಾಗೆ ಇದು ಯಾವ ವ್ಯಂಜನಾಕ್ಷರ? ಖ ಅಲ್ವಾ? ಅದಕ್ಕೆ ನೋಡಿ ತಲಕಟ್ಟನ್ನ ಕೊಟ್ಟು ಕೆಳಗೆ ಹೀಗೆ ಬರೆದ್ರೆ ಇದನ್ನ ಹೇಗೆ ಓದ್ಬೇಕು? ಖೈ. ಹೇಳಿ, ಖೈ. ನೋಡಿ ಇದು ಯಾವ ಅಕ್ಷರ? ಗ ಅಲ್ವಾ? ಗ ಅನ್ನೋದು ವ್ಯಂಜನಾಕ್ಷರ. ಕಾಯಿಂದಳವರೆಗೆ ವ್ಯಂಜನಾಕ್ಷರ. ಇದಕ್ಕೆ ನಾನು ತಲಕಟ್ಟನ್ನ ಕೊಡ್ತೀನಿ, ಕೆಳಗೆ ಹೀಗೆ ಬರೆದ್ರೆ ಇದು ಐತ್ವ ಅಂತ ಕರೀತಾರೆ. ಅಂದ್ರೆ ಗೈ. ಹೇಳಿ, ಗೈ. ನೋಡಿ ಇನ್ನೊಂದು ಅಕ್ಷರ ಬರಿತಿದ್ದೀನಿ, ಇದು ಘ ಅಲ್ವಾ? ತಲಕಟ್ಟನ್ನ ಕೊಟ್ಟು ಕೆಳಗೆ ಹೀಗೆ ಬರೆದ್ರೆ ಇದನ್ನ ಹೇಗೆ ಓದ್ಬೇಕು? ಘೈ. ಹೇಳಿ, ಘೈ ಅಂತ ಓದಬೇಕು. ಈಗ ನಿಮ್ಗೆ ಬರೆಯೋದು ಹೇಗೆ ಗೊತ್ತಾಯ್ತಲ್ವಾ? ಈಗ ಓದೋದು ಹೇಗೆ ಅಂತೇಳಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಕಾಯಿಂದ ಳವರೆಗೆ ಎಲ್ಲವನ್ನ ನಾವು ಓದೋಣ. ನೋಡಿ ಮಕ್ಕಳೇ, ಇದು ಇಲ್ಲಿ ಐ ಅನ್ನ ಅಕ್ಷರ ಇದೆ ಅಲ್ವಾ? ನೋಡಿ ಇದು ಐ ಸ್ವರಾಕ್ಷರ, ಇದು ಅದರ ಸ್ವರ ಚಿಹ್ನೆ ಅಲ್ವಾ? ಈ ಸ್ವರಾಕ್ಷರಕ್ಕೆ ವ್ಯಂಜನಾಕ್ಷರಗಳಿಗೆ ಸ್ವರ ಚಿಹ್ನೆನ ಹಚ್ಚಿದಾಗ ಹೇಗೆ ಓದಬೇಕು ನೋಡಿ. ಇದು ಮೊದಲನೇ ಅಕ್ಷರ ಇದೆಯಲ್ಲ, ಕ ಐತ್ವ ಕೈ. ಕ ಐತ್ವ ಕೈ. ಇದನ್ನ ಓದಿ ಖ ಐತ್ವ ಖೈ. ಹೇಳಿ, ಖ ಐತ್ವ ಖೈ. ಈ ಅಕ್ಷರವನ್ನ ಓದಿ ಗ ಐತ್ವ ಗೈ. ಇನ್ನೊಂದ್ಸಲ ಗ ಐತ್ವ ಗೈ. ಇದನ್ನ ಓದಿ ಘ ಐತ್ವ ಘೈ. ಘ ಐತ್ವ ಘೈ. ಇದನ್ನ ಓದಿ ಅಕ್ಷರವನ್ನ ಚ ಐತ್ವ ಚೈ. ಚ ಐತ್ವ ಚೈ. ಇದನ್ನ ಓದಿ ಛ ಐತ್ವ ಛೈ. ಛ ಐತ್ವ ಛೈ. ಇದನ್ನ ಓದಿ ಜ ಐತ್ವ ಜೈ. ಇದನ್ನ ಓದಿ ಝ ಐತ್ವ ಝೈ. ಹಾಗೆ ಕೆಳಗಿರೋ ಅಕ್ಷರವನ್ನ ಓದ್ತೀರಾ ಈಗ? ನೋಡಿ ಇದನ್ನ ಓದಿ ಟ ಐತ್ವ ಟೈ. ಇದು ಠ ಐತ್ವ ಠೈ. ಇನ್ನೊಂದ್ಸಲ ಹೇಳಿ, ಠ ಐತ್ವ ಠೈ. ಡ ಐತ್ವ ಡೈ. ಢ ಐತ್ವ ಢೈ. ನ ಐತ್ವ ನೈ. ತ ಐತ್ವ ತೈ. ಥ ಐತ್ವ ಥೈ. ದ ಐತ್ವ ದೈ. ಧ ಐತ್ವ ಧೈ. ನ ಐತ್ವ ನೈ. ಪ ಐತ್ವ ಪೈ. ಫ ಐತ್ವ ಫೈ. ಬ ಐತ್ವ ಬೈ. ಭ ಐತ್ವ ಭೈ. ಮ ಐತ್ವ ಮೈ. ನೋಡಿ ಇದು ನೋಡಿ, ಯ ಐತ್ವ ಯೈ. ರ ಐತ್ವ ರೈ. ಲ ಐತ್ವ ಲೈ. ವ ಐತ್ವ ವೈ. ಶ ಐತ್ವ ಶೈ. ಶ ಐತ್ವ ಶೈ. ಸ ಐತ್ವ ಸೈ. ಹ ಐತ್ವ ಹೈ. ಲ ಐತ್ವ ಲೈ. ಈ ತರ ನೀವು ಎಲ್ಲ ಅಕ್ಷರಗಳನ್ನ ಓದೋದು ಮತ್ತೆ ಬರೆಯೋದನ್ನ ಅಭ್ಯಾಸ ಮಾಡಿ. ನೋಡಿ ಮಕ್ಕಳ, ಈಗ ಮುಂದಿನ ಕಾರ್ಡಿಗೆ ಬಂದಿದ್ದೀವಿ. ಇದು 1ನೇ ಮೈಲಿಗಲಿನ 9ನೆಯ ಮೆಟ್ಟಿಲಿನ ಕಾರ್ಡಿದು ಚಿತ್ರಪದ. ಹಸುವಿನ ಲೋಗೋ ಇದೆ ಅಲ್ವಾ? ಚಿತ್ರಗಳಿಗೆ ಪದವನ್ನ ಹೇಳಬೇಕು. ಈ ಮುಂಚೆ ಹೇಳಿದ್ರಲ್ವಾ, ಚಿತ್ರ ನೋಡಿ ಹೇಳಿದ್ರಲ್ವಾ, ಈಗ ಪದವನ್ನ ಹೇಳಿ. ಇಲ್ಲಿಗೆ ಬರ್ದಿದ್ದಾರೆ ನೋಡಿ, ಯಾವ ಪದ ಇದೆ ಇಲ್ಲಿ ನೋಡಿ. ಇದು ಏನ್ ಚಿತ್ರ? ಇದು ರೈಲು. ರೈಲು ಬರೆಯೋದು ಹೀಗೆ, ರೈಲು ರೈಲು. ಇದೇನಿದು? ಕೈ. ಚಿತ್ರ ನೋಡಿ ಗೊತ್ತಾಯ್ತಲ್ಲ, ಕೈ. ಹಾಗೆ ಇದನ್ನ ಹೇಳಿ, ಏನಿದು? ಟೈರು. ಏನು? ಟೈರು. ಇದು ಕೈಗಾಡಿ. ಹೇಳಿ, ಕೈಗಾಡಿ. ಮುಂದಿನ ಕಾರ್ಡಿಗೆ ಬಂದಿದ್ದೀವಿ.
ಈ ಕಾರ್ಡು 1ನೇ ಮೈಲಿಗಲಿನ ಹಸುವಿನ ಲೋಗೋ ಇರುವಂಥದ್ದು ಸಾಧನಾ ಕಾರ್ಡು. 9ನೇ ಮೆಟ್ಟಿಲಿನ ಕಾರ್ಡಿದು. ಇಲ್ಲಿ ಒಂದಿಷ್ಟು ಪದಗಳಿದೆ. ಈ ಪದಗಳನ್ನು ಓದುವಂಥ ಪ್ರಯತ್ನವನ್ನ ಮಾಡೋಣ. ನಾನು ಹೇಳ್ಕೊಡ್ತಾ ಹೋಗ್ತೀನಿ, ಹಾಗೆ ನೀವು ಹೇಳ್ತಾ ಹೋಗಿ. ನೋಡಿ, ಮೊದಲನೇ ಪದ ದೈವ. ಹೇಳಿ ಇನ್ನೊಂದ್ಸಲ, ದೈವ. ಮೈಲಿ, ಇನ್ನೊಂದ್ಸಲ ಹೇಳಿ, ಮೈಲಿ. ಪೈರು, ಪೈರು. ಹೈನು, ಹೈನು. ರೈತ, ಹೇಳಿ ಇನ್ನೊಂದ್ಸಲ, ರೈತ. ಇದು ತೈಲ, ಇನ್ನೊಂದ್ಸಲ ಹೇಳಿ, ತೈಲ. ಇದು ಪೈಸೆ, ಹೇಳಿ, ಪೈಸೆ. ಇದು ಹೇಳಿ, ನೈಜ, ಇನ್ನೊಂದ್ಸಲ, ನೈಜ. ಇದು ಹೇಳಿ, ಜೈಲು, ಇನ್ನೊಂದ್ಸಲ, ಜೈಲು. ಮುಂದಿನ ಪದ ಹೇಳಿ, ಮೈದಾ, ಇನ್ನೊಂದ್ಸಲ ಹೇಳಿ, ಮೈದಾ. ಈ ಪದ ಓದಿ, ಕೈಲಾಸ, ಹೇಳಿ, ಕೈಲಾಸ. ಈ ಪದವನ್ನು ಓದಿ, ವೈಶಾಖ, ಇನ್ನೊಂದ್ಸಲ ಹೇಳಿ, ವೈಶಾಖ. ಈ ಪದವನ್ನು ಓದಿ, ಮೈದಾನ, ಇನ್ನೊಂದ್ಸಲ ಹೇಳಿ, ಮೈದಾನ. ಇದನ್ನ ಓದಿ, ಬೈತಲೆ, ಹೇಳಿ, ಬೈತಲೆ. ಇದನ್ನ ಓದಿ, ಸೈನಿಕ, ಹೇಳಿ, ಸೈನಿಕ. ಇದನ್ನ ಓದಿ, ಮೈಸೂರು, ಇನ್ನೊಂದ್ಸಲ ಹೇಳಿ, ಮೈಸೂರು. ಇದನ್ನೇ ಓದಿ, ವೈಭವ, ಹೇಳಿ, ವೈಭವ. ಇದನ್ನ ಓದಿ, ಕೈವಾರ, ಇನ್ನೊಂದ್ಸಲ ಹೇಳಿ, ಕೈವಾರ. ಇದನ್ನ ಓದಿ, ಕೈ ಕೆಸರು, ಇನ್ನೊಂದ್ಸಲ ಹೇಳಿ, ಕೈ ಕೆಸರು. ನೋಡಿ, ಮುಂದಿನ ಪದ ಓದಿ, ಕೈ ಕಡಗ, ಇನ್ನೊಂದ್ಸಲ ಹೇಳಿ, ಕೈ ಕಡಗ. ಇದನ್ನ ಓದಿ, ಭೈರವ, ಹೇಳಿ, ಭೈರವ. ಇದನ್ನ ಓದಿ, ಮೈಲಾರಿ, ಹೇಳಿ, ಮೈಲಾರಿ. ಇದನ್ನ ಓದಿ, ಜೈಕಾರ, ಇನ್ನೊಂದ್ಸಲ, ಜೈಕಾರ. ಇದನ್ನ ಓದಿ, ನೈದಿಲೆ, ಇನ್ನೊಂದ್ಸಲ, ನೈದಿಲೆ. ಇದನ್ನ ಓದಿ, ವೈಕುಂಠ, ಇನ್ನೊಂದ್ಸಲ, ವೈಕುಂಠ. ಇದನ್ನ ಓದಿ, ಕೈಮರ, ಇನ್ನೊಂದ್ಸಲ, ಕೈಮರ. ಇದನ್ನ ಓದಿ, ವೈಶಾಲಿ, ಹೇಳಿ, ವೈಶಾಲಿ. ಇದನ್ನ ಓದಿ, ಕೈಗಾರಿಕೆ, ಕೈಗಾರಿಕೆ. ಈ ಪದ ಓದಿ, ಕೈಚಳಕ, ಹೇಳಿ, ಕೈಚಳಕ. ಇದನ್ನ ಓದಿ, ರೈಲು ಗಾಡಿ, ಇನ್ನೊಂದ್ಸಲ ಹೇಳಿ, ರೈಲು ಗಾಡಿ. ಈ ಪದವನ್ನು ಓದಿ, ಕಾಲು ಚೈನು, ಹೇಳಿ, ಕಾಲು ಚೈನು. ಈ ಪದ ಓದಿ, ದೈನಂದಿನ, ಹೇಳಿ, ದೈನಂದಿನ. ಈ ಪದವನ್ನು ಓದಿ, ಕೈಕಾಲು, ಹೇಳಿ, ಕೈಕಾಲು. ಹಾಗೆ ನಾವು ಕೊನೆಯದಾಗಿರುವಂತಹ ಪದವನ್ನು ಓದೋಣ. ಇದನ್ನು ಓದಿ, ಸೈಂಧವ, ಹೇಳಿ, ಸೈಂಧವ. ಈ ಪದವನ್ನು ಓದಿ, ಸಂತೈಸು, ಹೇಳಿ, ಸಂತೈಸು. ಓದಿದ್ರ ನೀವು? ಹೀಗೆ ನೀವು ಪದಗಳನ್ನು ಓದೋದನ್ನ ಅಭ್ಯಾಸ ಮಾಡಿ, ಹಾಗೆ ಮನೆಯಲ್ಲಿ ಬರೆಯೋದನ್ನು ಕೂಡ ಅಭ್ಯಾಸ ಮಾಡಿ. ನೋಡಿ ಮಕ್ಕಳೇ, ಇದು 1ನೇ ಮೈಲಿಗಲಿಂದು 10ನೇ ಮೆಟ್ಟಿಲಿನ ಜೋಡಿ ಪೆನ್ಸಿಲಿನ ಲೋಗೋ ಇರುವಂಥದ್ದು. ಜೋಡಿ ಪೆನ್ಸಿಲಲ್ಲಿರುತ್ತೆ, ನಿಮ್ಮ ಪುಸ್ತಕದಲ್ಲಿರುತ್ತೆ, ಅಭ್ಯಾಸ ಪುಸ್ತಕ ಇದೆಯಲ್ಲ ಅದರಲ್ಲಿರುತ್ತೆ. ಅದರಲ್ಲಿ ನೀವು ನೋಡಿ, ಈ ನಿಮಗೆ ಪುಟ ಕಾಣಿಸತ್ತೆ. ಈ ಜೋಡಿ ಪೆನ್ಸಿಲ್ ಬಂದಿದೆ ಅಲ್ವಾ, ಇಲ್ಲೇನು ಮಾಡಬೇಕು, ಚಿತ್ರ ನೋಡಿ ಬಿಟ್ಟ ಅಕ್ಷರ ಬರೆ. ಚಿತ್ರ ನೋಡಬೇಕು, ಬಿಟ್ಟಿರುವಂಥ ಅಕ್ಷರವನ್ನ ಬರಿಬೇಕು. ನೋಡಿ, ಇಲ್ಲಿ ಮೊದಲನೇದೇನಿದೆ, ತ ಅಕ್ಷರ ಇದೆ. ಇಲ್ಲಿ ಯಾವುದೋ ಅಕ್ಷರ ಬಿಟ್ಟೋಗಿದೆ, ಯಾವ್ದು ಹೇಳಿ ನೋಡೋಣ. ಹೇಳಿ, ಗೊತ್ತಾಯ್ತಾ ನಿಮ್ಗೆ? ಯಾವ್ದು ಹೇಳಿ? ರೈತ ಅಲ್ವಾ ಇದು? ರೈ. ನೋಡಿ, ರೈಯನ್ನ ಬರಿಬೇಕು, ಅವಾಗ ರೈತ ಆಯ್ತು ಅಲ್ವಾ? ಇದೇನಿದು? 2ನೇ ಚಿತ್ರ ನೋಡಿ, ರೈಲಿನ ಚಿತ್ರ ಅಲ್ವಾ? ರೈ. ಇಲ್ಲೂ ಕೂಡ ರೈ ಅಕ್ಷರ ಬಿಟ್ಟೋಗಿದೆ, ಅದನ್ನ ಬರೆದ್ರೆ ರೈಲು ಆಯ್ತು ಅಲ್ವಾ? ಹಾಗೆ ಕೆಳಗೆ ಚಿತ್ರ ಇದೆ, ಅದನ್ನ ನೋಡಿ. ನೋಡಿ, ಇದೇನಿದು? ಕೈಗಾಡಿ ಅಲ್ವಾ? ಇಲ್ಲಿ ಏನ್ ಬರಿಬೇಕು? ಕೈ ಅನ್ನೋ ಅಕ್ಷರವನ್ನ ಬರಿಬೇಕು ಅಲ್ವಾ? ಕೈ ಅಕ್ಷರ ಬರೆಯೋಣ. ಕೈ. ನೋಡಿ, ಹೇಗೆ ಬರೆಯೋದು? ಹೀಗೆ ಬರೆಯೋದು. ಕೈ ಗಾಡಿ ಅಲ್ವಾ? ಕೈ ಗಾಡಿ.
ಇದು ನೋಡಿ, ಇದೇನಿದು ಪದ್ರ ಪಕ್ಕದಲ್ಲಿರೋದು? ಪೈರು. ನೋಡಿ, ಪೈ ಅನ್ನೋ ಅಕ್ಷರ ಬಿಟ್ಟೋಗಿದೆ. ಪೈರು, ಪೈರು. ಇವ್ರು ಯಾರು ಅದ್ರ ಕೆಳಗಿರೋದು? ಸೈನಿಕ ಅಲ್ಲ, ನಮ್ಮ ದೇಶ ಕಾಯ್ತಾ ಇದಾರಲ್ಲ ಸೈನಿಕರು. ಸೈ ಅಂತ ಬರೆದ್ರೆ ಸೈನಿಕ ಆಗತ್ತೆ. ಸೈ ಬರೆಯೋದು ಹೇಗೆ? ಹೀಗೆ, ಸೈನಿಕ. ಆಯ್ತಾ? ಇದೇನಿದು? ಟೈರು. ಗೊತ್ತಿದೆ ಅಲ್ಲ ನಿಮ್ಗೆ? ಟೈ ಬರೆಯೋದು ಹೀಗೆ, ಟೈರು, ಟೈರು. ಗೊತ್ತಾಯ್ತಾ? ನೋಡಿ, ಈ ತರ ನಿಮ್ಮ ಪುಸ್ತಕದಲ್ಲಿದೆ ಮಕ್ಕಳ. ಈ ಪದಗಳನ್ನ ನೀವು ಬರೆದು ಅಭ್ಯಾಸ ಮಾಡಿ. ಆಯ್ತಾ? ನಾಳೆ ಮತ್ತೆ ಇನ್ನೊಂದು ಪಾಠವನ್ನ ಹೇಳ್ಕೊಡಕ್ ಬರ್ತೀನಿ. ಅಲ್ಲಿವರೆಗೂ ಹೋಗಿ ಬರಲ್ಲ ಮಕ್ಕಳೇ. ಬಾಯ್ ಮಾಡಿ. ಬಾಯ್.